ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭಾರತಕ್ಕೆ ಬರೋಕ್ ಮುಂಚೆನೆ ಬೇಲ್ಗೆ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಹಾಕೊಂಡಿರುವ ಸುದ್ದಿ ನಿಮ್ಮ ಮುಂದೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಇವಾಗ ಭಾರತಕ್ಕೆ ಬರ್ತಾರೆ ಸಾಹೇಬ್ರು, ಹೌದು. ಆದ್ರೆ ಬರೋಕ್ಕಿಂತ ಮುಂಚೆನೆ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದ್ದಾರೆ. SIT ತನಿಖೆ ಬಂಧನಕ್ಕೆ ಹೆದರಿ ಜಾಮೀನಿಗೆ ಮೊರೆ ಹೋಗಿದ್ದಾರೆ. ಆಲ್ಮೋಸ್ಟ್ ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಇವರು ಬರೋದು ಪಕ್ಕ ಅಂತ ಅನಿಸ್ತಾ ಇದೆ, ನಿಕ್ಕಿಯಾಗಿದೆ ಅಂತ ಅನಿಸ್ತಾ ಇದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಕೀಲ ಅರುಣ್ ಅವರ ಮೂಲಕ ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. 3 ಕೇಸ್ಗಳಿದಾವೆ ಇವ್ರ ಮೇಲೆ. ಹೊಳೆ ನರಸೀಪುರದ ಕೇಸು, KR ನಗರದ ಕೇಸು ಹಾಗೂ ಮತ್ತೊಂದು ಕೇಸು. ಮುಖ್ಯವಾಗಿ ಬೆಂಗಳೂರಿನ CIDಯಲ್ಲಿ ದಾಖಲಾಗಿರುವ 2 ಕೇಸಸ್ಗಳು, ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ 1 ಕೇಸ್. ಇತ್ತ ಮೇ 31ಕ್ಕೆ ಅರ್ಜಿ ವಿಚಾರಣೆಯನ್ನ ಘನ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಸೊ ಭಾರತಕ್ಕೆ ಬರೋಕ್ಕಿಂತ ಮುಂಚೆನೆ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. 30-32 ದಿನ 30-33 ದಿನ ಓಡೋದ ನಂತರದಲ್ಲಿ ಇವರು ಬೇಲ್ ಅಪ್ಲಿಕೇಶನ್ಗೆ ಇವಾಗ ಹಾಕೊಂಡಿರೋದು ಅದು ವಕೀಲರ ಮೂಲಕ. ಅದು ಅವರವರ ಇಚ್ಛೆ, ಅದು ಅವರವರ ಇಷ್ಟ, ಅದು ಅವರವರು ಪಾಲಿಸುವಂಥ ಕಾನೂನು. ನಾನು ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ಕೂಡ ತಕರಾರು ತೆಗೆಯಕ್ಕೆ ಹೋಗೋದೇ ಇಲ್ಲ. ಆದರೆ ದಿಸ್ ಸೀಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಶೋರ್. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅಭಿಷೇಕ್ ಜಯಶಂಕರ್ ನಮ್ಮ ಪ್ರತಿನಿಧಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ ಮೀ ನಾವ್ ಗೋ ಟು ಅಭಿಷೇಕ್ ಜಯಶಂಕರ್. ಅಭಿಷೇಕ್, 32-33 ದಿನ ಇವರು ಪತ್ತೆ ಇಲ್ಲ. ಇವಾಗ 3 ಪ್ರಕರಣಗಳಲ್ಲೂ ಕೂಡ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಇಟ್ ಮೀನ್ಸ್ ದಟ್ ಹಿ ಮೇ ಪ್ರಾಬಬಲಿ ಕಮ್. 90% ಚಾನ್ಸಸ್ ಇದೆ ಬರಬಹುದು ಅಂತ ಇಲ್ಲಿ ಹೇಳಬಹುದಾ? ಈಗ 31ನೇ ತಾರೀಕು ಮುಂದೂಡಿಕೆ ಆಗಿದೆ ಅಂತ ಹೇಳಿದ್ರೆ, ಅಂದರೆ ಅವತ್ತಿನ ಒಂದು ವಿಚಾರಣೆ ಏನಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದು ಇಂಡೈರೆಕ್ಟ್ ಆಗಿ ಒಪ್ಪಿಕೊಂಡಂಗಿದೆ. ಅಂದರೆ 31ನೇ ತಾರೀಕು ಪ್ರಜ್ವಲ್ ಅವರು ನಾವು ಇಲ್ಲಿ ಬರ್ತೀವಿ, SIT ಅಧಿಕಾರಿಗಳ ಮುಂದೆ ಒಂದು ಹಾಜರಾಗ್ತೀವಿ, ಅವರ ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ, ಅಂದರೆ ತನಿಖೆಗೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ಒಂದು ವಿಡಿಯೋವನ್ನು ಹೇಳಿಕೆಯನ್ನು ಇದು ಮಾಡಿದ್ದಾರೆ. ಅದರ ಮಧ್ಯೆ ನಿರೀಕ್ಷಣಾ ಜಾಮೀನನ್ನು ಈಗ ಅಪ್ಲೈ ಮಾಡಿರುವಂಥದ್ದು. ಇನ್ನು 31ನೇ ತಾರೀಕು ಬಂದಂತಹ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಕರೆದುಕೊಂಡು ಹೋಗಿ ಎನ್ಕ್ವೈರಿಯನ್ನು ಮಾಡೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಅವರ ಒಂದು ಅರೆಸ್ಟ್ ಪ್ರಾಸೆಸ್ ಏನಿದೆ, ಆ ಅರೆಸ್ಟ್ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅರೆಸ್ಟ್ ಆದ ಬಳಿಕ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬದಲು ನಿರೀಕ್ಷಣಾ ಜಾಮೀನು, ಅಂದರೆ ಇರುವಂತಹ 1 ದಿನಗಳಲ್ಲಿ ನಿರೀಕ್ಷಣಾ ಜಾಮೀನು, ಮಧ್ಯಂತರ ಜಾಮೀನನ್ನು ಅಪ್ಲೈಯನ್ನು ಮಾಡಿದ್ದಾರೆ. ಇದನ್ನು ಆದಷ್ಟು ಬೇಗ ನೀವು ಒಂದು ವಿಲೇವಾರಿಯನ್ನು ಮಾಡಬೇಕು ಅಂತ ಹೇಳಿ ನ್ಯಾಯಾಧೀಶರಿಗೂ ಕೂಡ ಒಂದು ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಇಷ್ಟು ಬೇಗ, ಅಂದರೆ 3 ಕೇಸ್ಗಳಿದೆ, ಇಷ್ಟು ಬೇಗ ಅವರಿಗೆ ಒಂದು ಬೇಲ್ಗಳನ್ನು ಇದು ಮಾಡೋದಕ್ಕಾಗೋದಿಲ್ಲ, ವಿಚಾರಣೆ ನಡೆಸೋದಕ್ಕಾಗಲಿ. SIT ಅಧಿಕಾರಿಗಳಿಗೆ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಒಂದಷ್ಟು ಟೈಮ್ಗಳು ಕೂಡ ಬೇಕಾಗುತ್ತೆ. ಇವತ್ತು ಅರ್ಜಿ ಹಾಕಿ ನಾಳೆನೇ ವಿಚಾರಣೆ ನಡೆಸಿ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿ ನ್ಯಾಯಾಧೀಶರು ಈಗ ಅದನ್ನು ನಿರಾಕರಣೆಯನ್ನು ಮಾಡಿದ್ದಾರೆ. ಆ ಒಂದು ಅರ್ಜಿ ವಿಚಾರಣೆಯನ್ನು 31ಕ್ಕೆ ಹಿಡಿದಿರುವಂಥದ್ದು. ಹೀಗಾಗಿ 31ಕ್ಕೆ ನಿರೀಕ್ಷಣಾ ಜಾಮೀನನ್ನು ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವರು ಬರೋದು ಕೂಡ ಡೌಟಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈಗ ಸದ್ಯ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಪಡಿಸುವಂತಹ ಒಂದು ಪ್ರಕ್ರಿಯೆ ಮುಂದುವರೆದಿದೆ. ಆದರೆ 30/11 ಅಂದರೆ 30ನೇ ತಾರೀಕು ನವೆಂಬರ್ ಇಲ್ಲಿಯವರೆಗೂ ಕೂಡ ಅವರ ಪಾಸ್ಪೋರ್ಟ್ ಅವಧಿ ಏನಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವಧಿ ಇರುವಂಥದ್ದು. ಅಕಸ್ಮಾತ್ ಈ ನಡುವೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದುಪಡಿಸಿದಂತಹ ಸಂದರ್ಭದಲ್ಲಿ ಅವರು ಬರಲೇಬೇಕಾಗುತ್ತೆ. ಇನ್ನೂ ಕೂಡ ಟೈಮ್ ಇದೆ ಅಂತ ಹೇಳಿ ಅವರು ಅಲ್ಲಿಯೇ ಇದ್ದು ಬೇರೆ ದಿನಗಳಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೆ ಕೆಲವೊಂದು ಇದೊಂದು ನಂಬಿಕೆ ಇಡಬಹುದಾ ಅನ್ನುವಂತಹದ್ದು ಕೂಡ ನೋಡಬೇಕಾಗಿದೆ. ಯಾಕಂದರೆ ಅವರೇ ವಿಡಿಯೋವನ್ನು ಮಾಡಿ, ನಾನು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ, ನನ್ನ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಇದೆ, ಡಿಪ್ರೆಷನ್ ಇದೆ, ಮತ್ತೊಂದು ಸಾಕಷ್ಟು ವಿಚಾರಗಳನ್ನು ಕೂಡ ಹಿಡಿದ್ರು. ಇಷ್ಟೆಲ್ಲ ಹೇಳಿದ್ಮೇಲೆ ಅವರೇ ಬರದೇ ಹೋದಂತಹ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಅಗೌರವ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇದು ರೀತಿಯಲ್ಲಿ ನಡೆದುಕೊಳ್ಳೋದು, ಅಂದರೆ ಮಾತು ತಪ್ಪಿದವರು ಅಂತ ಹೇಳಿಕೆ ಒಂದು ಅರ್ಥದಲ್ಲಿ ಬರುತ್ತೆ. ಹೀಗಾಗಿ ಅವರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಅದರ ಮಧ್ಯೆ ಏನಾದರೂ ಜಾಮೀನು, ಅಂದರೆ ನಿರೀಕ್ಷಣಾ ಜಾಮೀನು ಏನೋ ಸಿಕ್ಕಂತಹ ಸಂದರ್ಭದಲ್ಲಿ ನಾವು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀವಿ, ತನಿಖೆಗೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ಅನ್ನುವಂತಹ ದೃಷ್ಟಿಯಲ್ಲಿ ನಿರೀಕ್ಷಣಾ ಜಾಮೀನನ್ನು ಇದು ಮಾಡಿರುವಂಥದ್ದು. ನಾಡಿದ್ದು ಅಂದರೆ 31ನೇ ತಾರೀಕು
ಅವರು ಏನಾದರೂ ಡಿಫೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ಒಂದು ವಾದವನ್ನು ಇಡ್ತಾರೆ. ನಾವು ಸಹಕಾರವನ್ನು ನೀಡ್ತೀವಿ ಮತ್ತು ಅವರು ಕೇಳಿದ ತಕ್ಷಣ ಬರ್ತೀವಿ ಅಂತ ಹೇಳಿ ಒಂದು ವಾದವನ್ನು ಮಾಡುವಂತಹ ಮುಖಾಂತರ ನಿರೀಕ್ಷಣಾ ಜಾಮೀನಿಗೆ ಮನವಿ ಮಾಡ್ಬೋದು. ಚಂದನ್, ಲೆಟ್ಸ್ ವೇಟ್ ಅಂಡ್ ವಾಚ್. ಕಾದ್ ನೋಡೋಣ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ. ವಿ ವಿಲ್ ಸರ್ಟನ್ಲಿ ವೇಟ್ ಅಂಡ್ ವಾಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.